ಪ್ರತಿ ವರ್ಷ ಮಾಘ ಮಾಸದಲ್ಲಿ ಮಾಡಿ ಅಂತೇಳಿ ಅಗ್ರಿಗೋಲ್ಡ್ ಮಂಜು ಅವರು, ಕೇಬಲ್ ಚಂದ್ರು, ಆರ್ ನಾರಾಯಣ ಸ್ವಾಮಿ, ಛಾಯಾದೇವಿ ಅವರು, ಮುಖೇಶ್ ಅವರು, ಬೇಗೂರು ರವೀಂದ್ರ, ಬೇಗೂರು ರವಿಸ್ವಾಮಿ ಒಟ್ಟು, ಚಂದ್ರಿಕಾ, ಪ್ರೇಮಲತಾ, ಕೊಡಿ ಕೊಟ್ಟರಲ್ಲೇ ಈ ಕಡೆ ಬನ್ನಿ ನೋಡಿ. ಅಲ್ಲಿ ಸಾಲಕ್ಕೆ ಬರೋ ತುಂಬಕ್ಕ ಬರ್ತಾರೆ, ಅಲ್ಲಿ ಅವಕಾಶ ಮಾಡ್ತಾರೆ. 112 ವರ್ಷ ವಯಸ್ಸಾಗಿದೆ, ಅಲ್ಲಿ ಯಾರು ನೂಕುಲು ಮಾಡಬೇಡಿ ಅವ್ರನ್ನ. ಈಗ ಮಾನ್ಯ ಸಚಿವರು ಬೆಂಗಳೂರಿನ ಉದಾತ್ತ ಶತ್ರು ಇಲ್ಲಿ ಆಗಿರೋರೆಲ್ಲ ಕೆಳಗಡೆ ಮಹೇಶ ಬಿಡಿ, ಕೆಳಗಡೆ ಇಲ್ಲ ಎಲ್ಲ ಕೆಳಗಡೆ. ಹಾಗೆ ಸೆಂಟ್ರಲ್ ಇರೋ ಜಾಗ ಕೊಡಿ, ಸ್ವಲ್ಪ ಈ ಕಡೆ ಬಂದ್ಬಿಟ್ರು ಒಳ್ಳೆ. ಮುರುಗೇಶ್ ಸರ್ ಕೊಡಿ, ಜಾಗ ಕೊಟ್ಟರೆ ಈಸಿ. ಕರ್ನಾಟಕ ಸರ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಅಭೂತಪೂರ್ವವಾದಂತಹ ಸುಸ್ವಾಗತವನ್ನು ರಾಮಲಿಂಗಾರೆಡ್ಡಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ಸ್ಥಿರವಾಗಿರ್ತಾಳೆ. ಆ ಮಹಾಲಕ್ಷ್ಮಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಾಂಗಲ್ಯ ಧಾರಣೆ ಮಾಡಿ. ಗಟ್ಟಿ ಬೇಡ. ಆಶೀರ್ವಾದ ಮಾಡ್ತಾರೆ. 13 ಶುಭವನ್ನು ಹಾರೈಸ್ತಾರೆ. ಸ್ವಲ್ಪ ಇಲ್ಲಿ ಸೈಡ್ ನಿಂತ್ಕೊಂಡ್ರು ಜಾಗ ಬಿಡೋರು ಕೊಡಿ. ನಾಯಕ ಆಶೀರ್ವಾದ ಬಂದಿದ್ದಾರೆ. ಇನ್ನೂ ಬರೀ ಮಕ್ಕಳು ಜಾಗ ಕೊಡಿ. ಫೋಟೋಗ್ರಾಫರ್ ಎಲ್ಲರಿಗೂ ನಮಸ್ಕಾರ. ಈ ಸಾಮೂಹಿಕ ವಿವಾಹ ಭಾಗವಹಿಸಿರ್ತಕ್ಕಂಥ ವಧುವರರಿಗೆ, ಅದೇ ರೀತಿ ಸತತವಾಗಿ 25 ವರ್ಷಗಳ ಕಾಲ ಈ ಸಾಮೂಹಿಕ ವಿವಾಹವನ್ನು ಮಾಡ್ತಾ ಇರ್ತಕ್ಕಂಥ ಬಸವರಾಜ್ ಅವರು, ಅವರ ಸ್ನೇಹಿತರು ಸತತವಾಗಿ 25 ವರ್ಷಗಳ ಕಾಲ ಈ ಒಂದು ಸಾಮೂಹಿಕ ವಿವಾಹವನ್ನು ಮಾಡೋ ಮುಖಾಂತರ ಆ ಪುಣ್ಯವನ್ನು ಅವರು ಪಡೆದಿದ್ದಾರೆ. ಮದುವೆ ಅನ್ನೋದು ಜೀವನದಲ್ಲಿ ಬಹಳ
ಪ್ರಮುಖವಾದಂಥ ಘಟಕ. ಹುಟ್ಟೋದು ಹೇಗೆ ಪ್ರಮುಖನೋ ಮದುವೆ ಆಗೋದು ಹಂಗೆ. ಮನೆಯಲ್ಲಿ ನಮ್ಮ ಅಕ್ಕ, ಅಣ್ಣ, ತಮ್ಮ, ತಂಗಿ ಎಲ್ಲ ಜೊತೆಲಿ ಇರ್ತೀರಿ. ಆದರೆ ಬರೋಂಥ ಹೆಂಡತಿ, ಬರೋಂಥ ಗಂಡನಿಗೆ ಹೆಂಡತಿ ಗೊತ್ತಿರಲ್ಲ, ಹೆಂಡತಿಗೆ ಗಂಡ ಗೊತ್ತಿರಲ್ಲ. ಮದುವೆ ಆದಮೇಲೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗಬೇಕು, ಅವ್ರು ನಮ್ಗೆ ಅಡ್ಜಸ್ಟ್ ಆಗಬೇಕು. ಅದೇ ಮದುವೆಯ ಬಾಂಧವ್ಯ, ಅದೇ ದೈವ ಸಂಕಲ್ಪ, ಅದೇ ರಾಮನ ಇಚ್ಛೆ, ಅದೇ ಈಶ್ವರನ ಇಚ್ಛೆ, ಅದೇ ತಾಯಿ ಬನಶಂಕರಿ ತಾಯಿಯ ಇಚ್ಛೆ. ಇವೆಲ್ಲ ನೋಡಿ, ಬನಶಂಕರಿ ತಾಯಿಯ ಸಮ್ಮುಖದಲ್ಲಿ ಮದುವೆ ಆಗಿದ್ದೀರಾ. ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ 1999ರಲ್ಲಿ ಮಾಘ ಮಾಸದಲ್ಲಿ ಪ್ರಾರಂಭ ಆಗಿದ್ದು ಇವತ್ತು 26ನೇ ವರ್ಷಕ್ಕೆ ಮಾಘ ಮಾಸದಲ್ಲಿ ನಡೀತಾ ಇದೆ. ಈ ವರ್ಷ 26ನೇ ವರ್ಷದಲ್ಲಿ 70 ಜೋಡಿ ನಮಗೆ ನೋಂದಾಯಿಸಿದರು. ಅವರು 1 ಜೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಅಂತಂದರೆ ಆ ಹುಡುಗಿಗೆ ಅನಾಥ ಹುಡುಗಿ, ತಂದೆ ತಾಯಿ ಯಾರು ಇಲ್ಲೂ ಗೊತ್ತೇ ಇಲ್ಲ. ಜನ್ಮ ಕೊಟ್ಟ ಮೇಲೆ ಆ ಮಗು ಯಾರು ಅಂತಲೇ ಗೊತ್ತಿಲ್ಲ. ಬೇರೆಯವ್ರು ಯಾರೋ ಸಾಕಿದ್ರು, ಆ ಸಾಕಿದ ತಾಯಿನೂ ತೀರೋದ್ರು. 3ನೇವರು ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಹುಡುಗಿ. ಅವ್ರ ಡೇಟ್ ಆಫ್ ಬರ್ತ್ ಒಂದು ಮಿಸ್ಟೇಕಿಂದ ಅದು ರಿಜೆಕ್ಟ್ ಬಿಟ್ಟರೆ 69 ಕ್ಲಿಯರ್ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕ್ಲಿಯರೆನ್ಸನ್ನು ತೆಗೆದುಕೊಂಡು ಇವತ್ತು ತಾಯಿ ಸನ್ನಿಧಾನದಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು, ಮುರಾರಿ ಮಠದ ಪೀಠಾಧ್ಯಕ್ಷರು, ನಮ್ಮ ಭಾಗ್ಯ, ನಮ್ಮ ವೇದಿಕೆಯ ಎಲ್ಲ ಸದಸ್ಯರ ಭಾಗ್ಯ, 100 ಜನ ನಮ್ಮ ಮುಖಂಡರು ಹಗಲು ರಾತ್ರಿ ಎನ್ನದೆ ಶ್ರಮವನ್ನು ಹಾಕಿ ಆ ಯಶಸ್ವಿ ಇವತ್ತು ಸಿಕ್ಕಿದೆ ಅವ್ರಿಗೆಲ್ಲ. ತಾಯಿನಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಹಗಲು ರಾತ್ರಿ ಅಂದೆ ಬ್ಯಾನರ್ ಕಟ್ಟೋದಿಂದ ಹಿಡಿದು ಪಾಂಪ್ಲೆಟ್ ಹಂಚೋವರೆಗೂ ಹಿಡಿದು ಇವತ್ತು ಕೊನೆಯ ಮುಹೂರ್ತದ ಸಮಯ ಅಕ್ಷತೆ ನೀಡುವವರೆಗೂ ದುಡಿದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು, ಯುವಕರು, ಮಿತ್ರರು, ತಾಯಂದಿರಿಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ ತಾಯಿಯಲ್ಲಿ ಪ್ರಾರ್ಥನೆ ಇಷ್ಟೇ, ಈ ಒಂದು ಸತ್ಕಾರ್ಯದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಆರೋಗ್ಯ, ಭಾಗ್ಯ, ಐಶ್ವರ್ಯ, ಭಾಗ್ಯ ಕೊಡು ತಾಯಿ ಅಂತೇಳಿ ಪ್ರಾರ್ಥನೆ ಮಾಡ್ತೀರಿ. ನಮ್ಮ ವೇದಿಕೆಯ ವ್ಯವಸ್ಥಾಪಕರಾದ ಎಸ್ ಕೆ ನಟರಾಜ್ ಅವರು, ಜೆ ಆರ್ ದಾಮೋದರ ಅವರು, ಎಚ್ ಕೆ ಮುತ್ತಪ್ಪ ಅವರು, ಆರ್ ನಾರಾಯಣಸ್ವಾಮಿ ಅವರು, ಸಿ ಮುತ್ತಪ್ಪ ಅವರು, ಎಲ್ಲರೂ ನಾವು ಪ್ರಾರ್ಥನೆ ಮಾಡೋದಿಷ್ಟೇ, ಈ ಒಂದು ಸತ್ಕಾರ್ಯದಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಬಂದು ಭಾಗವಹಿಸಿ ಇಷ್ಟೊತ್ತವರೆಗೂ ಆಶೀರ್ವಾದ ಮಾಡಿದಂಥ ಅವ್ರಿಗೆ ನಾವು ಚಿರಋಣಿಯಾಗಿದ್ದೀವಿ ವೇದಿಕೆ. ಅದೇ ರೀತಿ ಇವತ್ತು 113, 114 ವರ್ಷ ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಸಾಲದ ಮರ ತಿಮ್ಮಕ್ಕ ಅವರು ಸಹಿತ ಬಂದು 2 ಗಂಟೆಗಳ ಕಾಲ ನಮ್ಮ ಜೊತೆಲಿದ್ದಾರೆ. ಅವ್ರಿಗೂ ಸಹಿತ ಆರೋಗ್ಯ ಕೊಡು ತಾಯಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಇನ್ನೂ ದೀರ್ಘ ಆಯಸ್ಸು ಮುಂದುವರೆದಿದೆ.
ಅದೇ ರೀತಿ ಚಲನಚಿತ್ರ ನಟಿ ತಾರಾ ಅವರು ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಾರನ್ನ ಒಬ್ಬರನ್ನ ಇಲ್ಲಿ ಜಾತಿ ಭೇದ ಮತ ಇಲ್ಲ, ಪಕ್ಷಕ್ಕಂತೂ ಯಾವುದೇ ಪಕ್ಷದ ಪರವಾದಲ್ಲ. ಇದು ಸಾಮಾಜಿಕ ಕಳಕಳಿ, ಸಮಾಜ ಕಾರ್ಯಕ್ರಮ, ಸಾರ್ವಜನಿಕರ ಕಾರ್ಯಕ್ರಮ, ತಾಯಿಯ ಸನ್ನಿಧಾನದಲ್ಲಿ ನಡೀತಾ ಇರ್ತಕ್ಕಂಥ, ತಾಯಿಗೆ ಜಾತಿ ಭೇದ ಮತ ಯಾವುದೇ ಪಕ್ಷ ಇನ್ನೊಂದು ಮತ್ತೊಂದಿಲ್ಲ ಅಂಥ ಒಂದು ಸನ್ನಿಧಿಯಲ್ಲಿ ಅಜಾತಶತ್ರು ಮುಜರಾಯಿ ಸಚಿವರಾದಂಥ, ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಬಂದು ಶುಭವನ್ನು ಹಾರೈಸಿದ್ದಾರೆ. ಅದೇ ರೀತಿ ಈ ಕ್ಷೇತ್ರದ ಶಾಸಕರು ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು, ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಅವರು ಸಹಿತ ಬಂದು ಶ್ರೀನಗರ ಚಲನಚಿತ್ರ ನಟ ಶ್ರೀನಗರ ಕಿಟ್ಟಿಯವರು, JDS ಅಂತ ಹೇಳಿದ್ರೆ ಸರ್ವಣ್ಣ ಅವರು ವಿಧಾನ ಪರಿಷತ್ತಿನ ಸದಸ್ಯರು, ರಮೇಶ್ ಗೌಡರು ಬೆಂಗಳೂರು ನಗರದ JDSನ ಅಧ್ಯಕ್ಷರು, ಮಾಜಿ ಸದಸ್ಯರು, ಮತ್ತು ಜಯನಗರ ಕ್ಷೇತ್ರ ಶಾಸಕರಾದಂಥ CK ರಾಮಮೂರ್ತಿ ಅವರು, ಈ ಥರ ಎಲ್ಲ ಅನೇಕ ನಮ್ಮ ಪಾಲಿಕೆಯ ಸದಸ್ಯರು ಮತ್ತು ಎಲ್ಲ ಮುಖಂಡರು, ಸಮಾಜ ಸೇವಕರು ಬಂದು ಈ ನೂತನ ವಧುವರಿಗೆ ಶುಭವನ್ನು ಹಾರೈಸಿದ್ದಾರೆ. ಈ ಸತ್ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಒಟ್ಟಾರೆ ಈ ಕಾರ್ಯಕ್ರಮ ಧರ್ಮಸ್ಥಳ ಮಂಜುನಾಥನ ಶಿವನಲ್ಲಿ ನಡೀತಾ ಇದೆ. ಪಾರ್ವತಿಲೂ ಸಹಿತ 26ನೇ ವರ್ಷ ನಡೆದಿದೆ. ಅದು ನಿರಂತರವಾಗಿ ನಡೀಲಿ, ಅದಕ್ಕೆ ನಡೆಯೋದಕ್ಕೆ ತಾಯಿಯ ಕೃಪೆ ಇರಲಿ, ಎಲ್ಲರ ಆಶೀರ್ವಾದ ಇರಲಿ, ಎಲ್ಲರ ಸಹಕಾರ ಇರಲಿ.